ಸಚಿವ ಸಂಪುಟ ಪುನರ್ರಚನೆಗೆ ಸಂಬಂಧಪಟ್ಟಂತೆ ಬಹಳಷ್ಟು ಸರ್ಕಸನ್ನ ನಡೆಸಲಾಗ್ತಾ ಇದೆ. ಜೊತೆಗೆ ಡಿಕೆಶಿ ಅವರ ಸರ್ಕಾರದಲ್ಲಿ ಒಂದು ರೀತಿ ತಲೆನೋವಾಗಿ ಪರಿಣಮಿಸಿಬಿಟ್ಟಿದೆ. ಸದ್ಯ ಹೈಕಮಾಂಡ್ ಅನ್ನ ಭೇಟಿಯಾದ ನಂತರ ಆ ಒಂದು ಲಿಸ್ಟ್ ಅನ್ನ ಒಪ್ಪದೇ ಇರುವಂತಹ ಕಾರಣ ಮುಂದಿನ ವಾರಕ್ಕೆ ಮುಂದೂಡಿಕೆಯಾಗಿದೆ ಈ ಒಂದು ಸಂಪುಟ ಪುನರ್ರಚನೆಯ ವಿಸ್ತರಣೆ. ರಾಜ್ಯ ನಾಯಕರು ನೀಡಿದಂತಹ ಪಟ್ಟಿಗೆ ಹೈಕಮಾಂಡ್ ಅಸಮಾಧಾನ ಹೊರಹಾಕಿದೆ. ಸಿಎಂ ಡಿಕೆಶಿಗೆ ಮತ್ತೆ ಸಚಿವ ಸಂಪುಟ ಪಟ್ಟಿಯ ಹೋಂವರ್ಕ್ ಅನ್ನು ನೀಡಿದೆ ಹೈಕಮಾಂಡ್. ಡಿಕೆ, ಮಾಜಿ ಸಿಎಂ ಸಿದ್ದು, ಬಿಕೆ ಹರಿಪ್ರಸಾದ್ ಪ್ರತ್ಯೇಕ ಪಟ್ಟಿಯನ್ನ ಮಾಡ್ತಿದ್ದಾರೆ. 20 ಸ್ಥಾನಗಳಿಗೆ 43 ಶಾಸಕರ ಹೆಸರು ಅಂತಿಮ ಮಾಡಿ ಪ್ರಸ್ತಾಪವನ್ನು ಮಾಡಲಾಗುತ್ತೆ. ಪಟ್ಟಿಯಲ್ಲಿ ಮತ್ತದೇ ಹಳೆ ಹೆಸರು. ದೆಹಲಿ ವರಿಷ್ಠರು ಫುಲ್ ಗರಂ ಆಗಿದ್ದಾರೆ. ಹೊಸ ಮುಖಗಳಿಗೆ ಆದ್ಯತೆ ನೀಡಿ ಅಂತ ಹೈಕಮಾಂಡ್ ಸೂಚನೆ ಕೊಟ್ಟಿದೆ. ಸಚಿವ ಸ್ಥಾನಕ್ಕೆ ಯಾರು ಅರ್ಹರೋ ಪರಿಶೀಲಿಸಿ ಅಂತ ಸಲಹೆ ಕೊಟ್ಟಿದೆ. ಹೀಗಾಗಿ ಪಟ್ಟಿಯಲ್ಲಿ ಕೆಲ ಹೆಸರುಗಳ ಪರಿಷ್ಕರಣೆ ಅನಿವಾರ್ಯವಾಗಿದೆ. ಮುಂದಿನ ವಾರಕ್ಕೆ ಮುಂದೂಡಿಕೆಯಾಗ್ತಾ ಇದೆ ಸಂಪುಟ ಪುನರ್ರಚನೆಯ ವಿಸ್ತರಣೆ. ಯಾಕಂದ್ರೆ ಬಹಳಷ್ಟು ಲಾಬಿಯನ್ನ ಕೂಡ ಹೂಡಿದ್ರು. ಇತ್ತ ಈ ಒಂದು 20 ಸ್ಥಾನಕ್ಕೆ ಯಾರೆಲ್ಲ ಅರ್ಹರು ಅಂಥವರನ್ನ, ಜೊತೆಗೆ ಹೊಸಬರಿಗೂ ಕೂಡ ಅವಕಾಶ ಕೊಡಿ ಅಂತ ಹೇಳಿ ಹೈಕಮಾಂಡ್ ಹೇಳ್ತಾ ಇರೋದು. ಇತ್ತ ಡಿಕೆಶಿ ಅವರು ಕೂಡ ಅದನ್ನೇ ಹೇಳ್ತಾ ಇದ್ರು, ಹೊಸಬರಿಗೆ ಅವಕಾಶ ಇರುತ್ತೆ, ಪ್ಲಸ್ ಹಳಬರು ಕೂಡ ಇದರಲ್ಲಿ ಇರ್ತಾರೆ ಅಂತ ಹೇಳಿ. ಒಂದ್ ಕಡೆ ಸಿದ್ದರಾಮಯ್ಯನವರು ಪ್ರತ್ಯೇಕವಾಗಿ ಲಿಸ್ಟ್ ಅನ್ನ ಮಾಡ್ಕೊಂಡಿದ್ರು, ಇತ್ತ ಡಿಕೆಶಿ ಅವರು ಕೂಡ ಲಿಸ್ಟ್ ಅನ್ನ ಮಾಡ್ಕೊಂಡಿದ್ರು. ದೆಹಲಿಗೆ ತೆರಳಿ ಆ ಲಿಸ್ಟ್ ಅನ್ನ ನೋಡ್ತಾ ಇದ್ದಂತೆ ಇಲ್ಲಿ ಮತ್ತೆ ಹಳಬರೇ ಇದ್ದಾರೆ ಅಂತ ಹೇಳ್ಬಿಟ್ಟು ಹೈಕಮಾಂಡ್ ಗರಂ ಆಗಿತ್ತು. ಹಾಗಾಗಿ ಈಗ ಒಂದ್ ಕಡೆ ಡಿಕೆಶಿ ಜೊತೆಗೆ ಸಿದ್ದರಾಮಯ್ಯನವರು, ಇತ್ತ ಬಿಕೆ ಹರಿಪ್ರಸಾದ್ ಅವರು ಕೂಡ ಪಟ್ಟಿಯನ್ನ ರೆಡಿ ಮಾಡ್ತಾ ಇದ್ದಾರೆ. ಮತ್ತೆ ದೆಹಲಿಗೆ ತೆರಳಲಿರುವಂತಹ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ. ದೆಹಲಿಗೆ ತೆರಳುವ ಮುನ್ನವೇ ಖರ್ಗೆ ಭೇಟಿಯಾಗಲಿರುವಂತಹ ಡಿಕೆಶಿ ಇತ್ತ ಹೈಕಮಾಂಡ್ ಸೂಚನೆಯಂತೆ ಪಟ್ಟಿಯನ್ನ ತಯಾರಿ ಮಾಡೋದ್ರ ಬಗ್ಗೆ ಚರ್ಚೆ ಕೂಡ ಆಗುವಂತಹ ಸಾಧ್ಯತೆ ಇದೆ. ಇಂದು ದೆಹಲಿಗೆ ಪಯಣ ಮಾಡ್ತಾ ಇರುವಂತಹ ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರು ನಾಳೆ ಅಥವಾ ನಾಡಿದ್ದು ದೆಹಲಿ ನಾಯಕರ ಜೊತೆ ಮಾತುಕತೆ ನಡೆಸುವಂತಹ ಸಾಧ್ಯತೆ ಇದೆ. ಅಗತ್ಯ ಬಿದ್ದರೆ ಮತ್ತೆ ರಾಜ್ಯದ ನಾಯಕರಿಗೆ ಹೈಕಮಾಂಡ್ ಬುಲಾವನ್ನ ಕೊಡುತ್ತೆ. ಇತ್ತ ಪರಿಷ್ಕರಣೆ ಪಟ್ಟಿಯೊಂದಿಗೆ ಸೋಮವಾರ ಬನ್ನಿ ಅಂತ ರಾಹುಲ್ ಅವರು ತಿಳಿಸಿದ್ದಾರೆ. ಸದ್ಯ ಡಿಕೆ ಮತ್ತೆ ಮಾಜಿ ಸಿಎಂ ಸಿದ್ದು, ಇತ್ತ ಬಿಕೆ ಹರಿಪ್ರಸಾದ್ ಪ್ರತ್ಯೇಕವಾಗಿ ಒಂದೊಂದು ಪಟ್ಟಿಯನ್ನ ಲಿಸ್ಟ್ ಮಾಡ್ಕೊಳ್ತಾ ಇದ್ದಾರೆ. 20 ಸ್ಥಾನಗಳಿಗೆ 43 ಶಾಸಕರ ಹೆಸರನ್ನ ಅಂತಿಮ ಮಾಡಿ ಅಂತೇಳಿ ಕೂಡ ಪ್ರಸ್ತಾಪವನ್ನ ಮಾಡಿದ್ದಾರೆ. ಇನ್ನು ಪಟ್ಟಿಯಲ್ಲಿ ಮತ್ತದೇ ಹಳೆ ಹೆಸರನ್ನ ಸೇರಿಸಬೇಡಿ ಅಂತೇಳಿ ವರಿಷ್ಠರು ಗರಂ ಆಗಿದ್ದಾರೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ. ಬಸವರಾಜ್, 20 ಸ್ಥಾನಗಳಿಗೆ 43 ಶಾಸಕರ ಹೆಸರನ್ನ ಅಂತಿಮ ಮಾಡಿ ಅಂತೇಳಿ ಪ್ರಸ್ತಾಪ ಮಾಡಿ ಅಂತೇಳಿ ಈಗ ಹೈಕಮಾಂಡ್ ಹೇಳಿರೋದು. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ಈಗಾಗಲೇ ಸಚಿವ ಸಂಪುಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ದೊಡ್ಡ ಮಟ್ಟಿಗೆ ಕೂಡ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರಲ್ಲಿ ಕೂಡ ಈಗ ಚರ್ಚೆ ಆಗ್ತಾ ಇದೆ. ಅಂತಂದ್ರೆ ಇರುವಂತ 20 ಸ್ಥಾನಗಳಿಗೆ 43 ಶಾಸಕರ ಅಂತಿಮ ಮಾಡಿ ದೆಹಲಿ ನಾಯಕರ ಮುಂದೆ ಪ್ರಸ್ತಾಪವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಪಟ್ಟಿಯನ್ನ ನೋಡಿದಂತಹ ಹೈಕಮಾಂಡ್ ನಾಯಕರು ಕೆಲವೊಂದಿಷ್ಟು ಹೆಸರುಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಒಂದಿಷ್ಟು ಗರಂ ಆಗಿದ್ದಾರೆ ಹೈಕಮಾಂಡ್ ನಾಯಕರು ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಯಾಕಂತಂದ್ರೆ ಈಗಾಗಲೇ ಹೊಸ ಮುಖಗಳಿಗೆ ಕೂಡ ಆದ್ಯತೆ ನೀಡಿ ಅನ್ನುವಂಥದ್ದನ್ನು ಕೂಡ ಹೈಕಮಾಂಡ್ ನಾಯಕರು ಹೇಳಿದ್ದಾರೆ. ಅದಕ್ಕೆ ಯಾರು ಅರ್ಹರು ಅನ್ನುವಂಥದ್ದನ್ನು ಕೂಡ ನೀವೇ ಕೂಡ ಫೈಂಡ್ ಔಟ್ ಮಾಡಿ ಅನ್ನುವಂತ ನಿಟ್ಟಿನಲ್ಲಿ ಕೂಡ ರಾಜ್ಯ ನಾಯಕರಿಗೆ ಹೈಕಮಾಂಡ್ ನಾಯಕರು ಕೂಡ ಸೂಚನೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಇರುವಂತ ಕಡಿಮೆ ಸ್ಥಾನಗಳಿಗೆ ದೊಡ್ಡ ಮಟ್ಟದಲ್ಲಿ ಹೆಸರನ್ನ ಕೊಟ್ಟಂತ ಸಂದರ್ಭದಲ್ಲಿ ಅದರಲ್ಲಿ ಯಾರಿಗೆಲ್ಲ ಕೊಡಬೇಕು ಅನ್ನುವಂಥದ್ದು ಕೂಡ ಹೈಕಮಾಂಡ್ ನಾಯಕರು ಕೂಡ ಗೊಂದಲ ಸೃಷ್ಟಿ ಆಗಿರ್ತಕ್ಕಂಥದ್ದು. ಈಗಾಗಲೇ ಏನು ಆ ಪಟ್ಟಿಯನ್ನು ಕೊಟ್ಟಿರ್ತಕ್ಕಂತ 3 ನಾಯಕರೇನಿದ್ದಾರೆ, ಡಿಕೆ ಶಿವಕುಮಾರ್ ಅವರಾಗಿರ್ಬೋದು, ಬಿಕೆ ಹರಿಪ್ರಸಾದ್ ಆಗಿರ್ಬೋದು, ಸಿದ್ದರಾಮಯ್ಯ ಆಗಿರ್ಬೋದು, 3 ಜನರಿಗೂ ಕೂಡ ಒಂದಿಷ್ಟು ಮತ್ತೊಂದು ಬಾರಿ ಕೂಡ ಇದನ್ನ ಪರಿಷ್ಕರಣೆ ಮಾಡುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗುವಂತ ಎಲ್ಲಾ ಸಾಧ್ಯತೆ ಕೂಡ ಇದೆ. ಯಾಕಂತಂದ್ರೆ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡೇ ಈ ಸಚಿವ ಸಂಪುಟದಲ್ಲಿ ಅವಕಾಶ ಮಾಡಿಕೊಡಬೇಕು. ಹಾಗಾಗಿ ದೊಡ್ಡ ಪಟ್ಟಿಯಲ್ಲಿ ಇಟ್ಟಂತ ಸಂದರ್ಭದಲ್ಲಿ ಅದನ್ನ ಯಾರಿಗೆಲ್ಲ ಒಂದು ಅವಕಾಶ ಮಾಡಿಕೊಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಹೈಕಮಾಂಡ್ ನಾಯಕರಿಗೆ ಈಗ ಗೊಂದಲ ಸೃಷ್ಟಿ ಆಗಿರ್ತಕ್ಕಂತ ಹಿನ್ನೆಲೆಯಲ್ಲಿ ರಾಜ್ಯ ನಾಯಕರ ಒಂದು ನಡೆಗೆ ಕೂಡ ಒಂದಿಷ್ಟು ಬೇಸರನ್ನು ವ್ಯಕ್ತಪಡಿಸಿದ್ದಾರೆ ಹೈಕಮಾಂಡ್ ನಾಯಕರು ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಹಾಗಾಗಿ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ದೆಹಲಿಗೆ ಪ್ರಯಾಣವನ್ನು ಕೂಡ ಬೆಳೆಸಲಿದ್ದಾರೆ. ಹೋದ ಬಳಿಕ ಮತ್ತೆ ರಾಜ್ಯ ನಾಯಕರಿಗೆ ಒಂದು ಬುಲಾವ್ ಕೊಡುವಂತ ಸಾಧ್ಯತೆ ಇದೆ. ಆ ಒಂದು ಸಂದರ್ಭದಲ್ಲಿ ಅಂತಿಮವಾಗಿರ್ತಕ್ಕಂಥ ಚರ್ಚೆ ನಡೆಸಿ ಪಟ್ಟಿಯನ್ನ ಫೈನಲ್ ಮಾಡುವಂತ ಎಲ್ಲಾ ಸಾಧ್ಯತೆ ಕೂಡ ಇದೆ. ಇಂಚರ ಬಸವರಾಜ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಸದ್ಯ ಪ್ರತ್ಯೇಕವಾಗಿ ಪಟ್ಟಿಯನ್ನ ಮಾಡ್ತಾ ಇದ್ದಾರೆ. ಕಾದ್ ನೋಡ್ಬೇಕಾಗತ್ತೆ ಹೈಕಮಾಂಡ್ 43ರ ಹೆಸರನ್ನ ಫೈನಲ್ ಮಾಡಿದ್ಮೇಲೆ 20 ಸ್ಥಾನಗಳನ್ನ ಹೇಗೆ ಭರ್ತಿ ಮಾಡ್ತಾರೆ ಹೈಕಮಾಂಡ್ ಅಂತ. ಯಾಕಂದ್ರೆ ಮುಂದಿನ ವಾರಕ್ಕೆ ಸದ್ಯಕ್ಕೆ ಮುಂದೂಡಿಕೆ ಆಗಿದೆ ಸಂಪುಟ ವಿಸ್ತರಣೆ. ಹಾಗಾಗಿ ಮುಂದಿನ ವಾರದೊಳಗಡೆ ಪ್ರತ್ಯೇಕವಾಗಿ ಪಟ್ಟಿಯನ್ನು ಮಾಡಬೇಕಾಗತ್ತೆ.